ಎಲ್ಲರಿಗೂ ನಮಸ್ಕಾರ. ನಾವು ಎರಡನೇ ಸುತ್ತಿನ ಫಲಿತಾಂಶವನ್ನು ಬಿಟ್ಟು ಅಡ್ಮಿಷನ್ ಶುರುವಾಗಿದೆ. ಕೆಲವು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಗಳಲ್ಲಿ ಗೊಂದಲ ಇದೆ ಅಂತೇಳಿ ನಮಗೆ ಕಾಲ್ ಸೆಂಟ್ರಿಗೆ ನಿರಂತರವಾಗಿ ಫೋನ್ ಕಾಲ್ ಬರ್ತಾಯಿದೆ. ಮತ್ತು ಕೆಲವು ಚಾನಲ್ಗಳಲ್ಲಿ ಸಹ ಬೇರೆ ಬೇರೆ ರೀತಿ ಹೇಳ್ತಾ ಇರೋದ್ರಿಂದ ಕೆಲವು ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರುವಂತೆ ಆರಂಭದಿಂದನೇ ನಾವು ನೀಟು ಮತ್ತು ಯು ಜಿ ಎಲ್ಲ ಕೋರ್ಸಸ್ಸನ್ನು ಶುರು ಮಾಡಿತ್ತು ಅಂತಂದಿದ್ರೆ ಯಾರಿಗೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ, ನೀಟ್ ರೀ ಎಕ್ಸಾಮ್ ಆಯಿತು, ಮೆಡಿಕಲ್ದು ಬೇರೆಯವ್ರು ಕೊಡುವಂಥದ್ದು, ಸೀಟ್ ಮ್ಯಾಟ್ರಿಕ್ಸ್ ಬೇರೆಯವರು, ತಮಗೆಲ್ಲ ಗೊತ್ತಿದೆ. ಇದು ಮತ್ತು ನಾನೇನು ಹೇಳೋದಕ್ಕೆ ಹೋಗಲ್ಲ. ಈಗ ನೇರವಾಗಿ ತಮಗೆ ಕ್ಲಾರಿಫಿಕೇಷನ್ ಹೇಳುವಂಥದ್ದು ಅಂದರೆ ಬೇಸ್ಡ್ ಆನ್ ಸ್ಟೂಡೆಂಟ್ಸ್ ಮತ್ತು ಪೋಷಕರ ಒಂದು ಪದೇ ಪದೇ ಏನು ಕೇಳ್ತಾ ಇದ್ದಾರೆ, ಎಲ್ಲರಿಗೆ ಅನುಕೂಲ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ನಿಮಗೆ ಒಂದು 5-6 ವಿಷಯದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಮಕ್ಕಳೇ, ತಮಗೆಲ್ಲ ಗೊತ್ತಿರುವಂತೆ ತಾವು ಮೊದಲ ಸುತ್ತಿನಲ್ಲಿ ಭಾಗವಹಿಸಿ ಯು ಜಿ ಸೀಟನ್ನು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಅದು ನೆನಪಿರಲಿ. ತಮಗೆ ಒಂದು ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಯು ಜಿನಲ್ಲಿ ಮೊದಲು ಸುತ್ತಲ್ಲೇ ನಾವು ಡಿ ಕ್ಯಾಟಗರೈಸೇಷನ್ ಮಾಡಿದ್ವಿ. ಅಂದರೆ ಮ್ಯಾಕ್ಸಿಮಮ್ ಸೀಟ್ ಅಲಾಟ್ ಆಗಿತ್ತು ಯು ಜಿನಲ್ಲಿ. ಆದರೆ ಮೆಡಿಕಲ್ ಡೆಂಟಲ್ಲು ಆಯುಷ್ ಬಂದಿರಲಿಲ್ಲ. ಹಾಗಾಗಿ ತುಂಬ ಮೆಡಿಕಲ್ ಡೆಂಟಲ್ಲು ಆಯುಷ್ ವಿದ್ಯಾರ್ಥಿಗಳು ಒಂದಷ್ಟು ಇಂಜಿನಿಯರಿಂಗು, ಅಗ್ರಿ, ವೆಟರ್ನರಿ ಸೀಟನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಬೆಸ್ಟ್ ಸೀಟು ಸಿಕ್ಕಿರಲಿಕ್ಕಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ನಾವು 1, 2, 3, 4 ಕೊಟ್ಟಿದ್ವಿ. ತಾವು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಸಂತೋಷ. ಅಂದರೆ ನೀವೊಂದು ಹೋಲ್ಡ್ ಮಾಡಿದ್ರಿ. ನೀವೇನೇ ಏನು ಹೇಳಿದ್ರಿ, ನಾನು ಮುಂದಿನ ಸುತ್ತಿಗೆ ಬರ್ತೀನಿ, ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಅಪ್ಗ್ರೇಡೇಷನ್ ಅಂತ. ಈಗ ಮೆಡಿಕಲ್ಲು ಡೆಂಟಲ್ಲು ಬಂತು, ಆಯುಷ್ ಬರಲಿಲ್ಲ. ಅದು ನಮ್ಮದೇನು ತಪ್ಪಿರಲ್ಲ, ಅದು ಸರ್ಕಾರದಿಂದ, ಆ ಇಲಾಖೆಯಿಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಮ್ಯಾಕ್ಸಿಮಮ್ ಡೆಂಟಲ್ಲು ಆಯುಷು ಮ್ಯಾಕ್ಸಿಮಮ್ ಸೀಟ್ ಬಂತು. ಲಾಸ್ಟ್ ದಿವಸ ಸಹ 2 ಕಾಲೇಜಲ್ಲಿ 50-50 ಸೀಟು ಹೆಚ್ಚುವರಿಯಾಗಿ ಬಂದಿದ್ದನ್ನು ಸಹ ಅಕ್ಕಂಡು ನಾವು ಅಲಾಟ್ ಮಾಡಿದ್ವಿ. ಅಂದರೆ ನೀವೇ ಹೋಲ್ಡ್ ಮಾಡ್ಕೊಂಡು ಬಂದಿರುವಂತಹ ಸೀಟು. ಈಗ ನಾವೇನು ಹೇಳ್ತಾ ಇದ್ದೀವಿ, ಅಡ್ಮಿಷನ್ ಆಗ್ರಿ, ಇಲ್ಲ ಅಂತಂದರೆ ಹೊರಗಡೆ ಹೋಗ್ರಿ ಅಂತ. ಇದರಲ್ಲಿ ಪೇರೆಂಟ್ಸ್ದು ಆಕ್ರೋಶ ಅಂತ ಎಲ್ಲೋ ಒಂದು ನ್ಯೂಸ್ ಯಾರೋ ಕ್ಲಿಪ್ಪಿಂಗ್ಸ್ ಕಳಿಸಿದ್ರು. ಏನು ಹಿಂದೇನಾಗ್ತಿತ್ತು, 3ನೇ ಸುತ್ತಿನ ತನಕ ನಾವು ಇಂಜಿನಿಯರಿಂಗಿಗೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋದಕ್ಕೆ ಕೊಟ್ಟಿದ್ವಿ. ಅಲ್ಲೇನಾಗ್ತಿತ್ತು, ಕೆಲವರು ಫಸ್ಟ್ ರೌಂಡ್ ಅಪ್ಗ್ರೇಡೇಷನ್, ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡೇಷನ್, ಥರ್ಡ್ ರೌಂಡಲ್ಲಿ ಕೈ ಎತ್ತಿಬಿಡೋದು. ಏನು ನಮ್ಮ ಅಗ್ರಿಮೆಂಟ್ ಪ್ರಕಾರ ಥರ್ಡ್ ರೌಂಡಲ್ಲಿ ನೀವು ಹೋಗಲಿಲ್ಲ ಅಂದರೆ ಆ ಸೀಟು ಕಾಲೇಜ್ ಪಾಲಾಗುತ್ತೆ. ಈ ಸರಿ ಕಾಲೇಜ್ ಪಾಲಾಗೋದಕ್ಕೆ ಬಿಡ್ತಿಲ್ಲ ನಾನು. ಸೆಕೆಂಡ್ ರೌಂಡಿಗೆ ನಿಮಗೆ ಹೇಳ್ತಾ ಇದ್ದೀನಿ, ಅಡ್ಮಿಷನ್ ಆಗಿ ಅಂತ. ಅದರಲ್ಲೇನು ತಪ್ಪಿದೆ ಸರ್? ಅಡ್ಮಿಷನ್ ಆದರೆ ನಮ್ಮದು ಮುಗ್ದೇ ಇಲ್ಲ. ನೋಡಿ, ಅಡ್ಮಿಷನ್ ಆದವರು ನೀವೇ ಹೋಲ್ಡ್ ಮಾಡ್ಕೊಂಡು ಬಂದಿದ್ದೀರಾ, ನನಗದು ಇಷ್ಟ ಇದೆ ಅಂತ ಅಂದ್ಕೊಂಡು. ನಾನೀಗೇನು ಹೇಳ್ತಾ ಇದ್ದೀನಿ ನಿಮಗೆ, ಅಡ್ಮಿಷನ್ ಆಗಿ ಸೆಪ್ಟೆಂಬರ್ 15ನೇ ತಾರೀಕು ACT ಪ್ರಕಾರ ಲಾಸ್ಟ್ ಡೇಟ್ ಇದೆ ಇಂಜಿನಿಯರಿಂಗಿಗೆ. ಅದರೊಳಗಡೆ ನಾನು 1 more ರೌಂಡ್ ಮಾಡ್ತೀನಿ. ನಿಮ್ಮ ಅದೃಷ್ಟಕ್ಕೆ ಯಾವುದಾದ್ರೂ ಒಂದು ಟಾಪ್ ಕಾಲೇಜ್, ನಿಮಗೆ ಇಷ್ಟ ಇರುವಂಥ ಕಾಲೇಜಲ್ಲಿ ಸೀಟ್ಗಳು ಖಾಲಿ ಆಯಿತು ಅಂತಂದರೆ ಅಪ್ಗ್ರೇಡೇಷನಿಗೆ ಬನ್ನಿ ಅಂತ ಹೇಳಿದ್ದೀನಿ ನಾನು. ಇನ್ನೇನೇ ಮಾಡ್ಬೋದು ನಿಮಗೆ ಸಹಾಯನ? ಅದರಲ್ಲಿ ಏನು ತಪ್ಪಿದೆ? ಅಪ್ಗ್ರೇಡೇಷನಿಗೆ ಬನ್ನಿ. ಫಾರ್ ಎಕ್ಸಾಂಪಲ್, ನಾನು ಹಿಂದಿನ ವಿಡಿಯೋದಲ್ಲೂ ಕ್ಲಾರಿಟಿಯಾಗಿ ಹೇಳಿದ್ದೀನಿ ನಿಮಗೆ. ಓಕೆ ಸರ್, ನಮ್ಮದು ಇನ್ನೊಂದು ಕ್ಯಾಟಗರಿ ಈ ವಿದ್ಯಾರ್ಥಿಗಳು ಅಂದರೆ ಏನು ಸುಮ್ಮನೆ ತಮಾಷೆಗೆ ಆಪ್ಷನ್ ಎಂಟ್ರಿ ಮಾಡಿ ತಮಾಷೆಗೆ ಹೋಲ್ಡ್ ಮಾಡ್ಕೊಂಡು ಬಂದಿರುವಂಥ ವಿದ್ಯಾರ್ಥಿಗಳಿಗೆ 2 ಆಪ್ಷನ್ನು: ಅಡ್ಮಿಷನ್ ಆಗಬೇಕು, ಇಲ್ಲ ಸಿಸ್ಟಮಿಂದ ಹೊರಗಡೆ ಹೋಗಬೇಕು. ಆದರೆ ಕೆಲವು ಜೆನ್ಯೂನ್ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಯಾರು ಅಂತಂದರೆ, ಅವ್ರದ್ದು ಉದ್ದೇಶ ಮೆಡಿಕಲ್ಲು, ಡೆಂಟಲ್ಲು, ಆಯುಷು. ಅನ್ಫಾರ್ಚುನೇಟ್ಲಿ ಅವರಿಗೆ ಈ ಫಸ್ಟ್ ರೌಂಡ್ ನಾವು ಮೆಡಿಕಲ್ಲು, ಡೆಂಟಲ್ ರನ್ ಮಾಡಿದಾಗ ಸಿಕ್ಕಿಲ್ಲ. ತಾವು ಸ್ವಲ್ಪ ಬಾರ್ಡ್ರಲ್ಲಿದ್ದೀರಾ. ನಿಮಗೆ ನಾನು ಹೇಳುವಂಥದ್ದೇನು ಅಂತಂದರೆ, ಈಗ ನಾನು ರೀರನ್ ಮಾಡಿದಾಗಲೇ ನಿಮ್ಮನ್ನು ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದರೆ, ನಿಮ್ಮದು ಹೆಂಗಿದೆ ಸಿಚುವೇಶನ್ ಅಂದರೆ, ಒಂದು 10-20 ಮೆಡಿಕಲ್ ಕಾಲೇಜ್ ಇದೆ ನಿಮ್ಮ ಲಾಗಿನ್ನಲ್ಲಿ, ಒಂದು 10-20 ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರ್ ಎಲ್ಲ ಇದೆ. ಈಗ ನಿಮಗೆ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಕರೆಕ್ಟಾ? ನಾನು ನಿಮಗೇನು ಹೇಳ್ತೇನೆ, ನಿಮಗೆ ತುಂಬ ಕಾನ್ಫಿಡೆನ್ಸ್ ಇದೆ, ನಾನು ಮೆಡಿಕಲ್ಲು ಆಪ್ಷನ್ ಇದೆ, ಡೆಂಟಲ್ ಆಪ್ಷನ್ ಇದೆ, ನನಗೆ ಈ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದರೆ ನೆಕ್ಸ್ಟ್ ರೌಂಡಲ್ಲಾದ್ರೂ ಸಿಕ್ಕೇ ಸಿಗುತ್ತೆ. ನೀವು ಚಾಯ್ಸ್ 4 ಹಾಕ್ಬೋದು. ನೀವು ನಮ್ಮ ಸಿಸ್ಟಮಿಂದ ಹೊರಗಡೆ ಹೋಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಹೆಂಗೆ ಹೋಗಲ್ಲ ನೀವು ಅಂತಂದರೆ, ಫಸ್ಟ್ ರೌಂಡಲ್ಲಿ ಯಾರು ಮೆಡಿಕಲ್ಲು, ಡೆಂಟಲ್ಲಿಗೆ ಕೌನ್ಸಿಲಿಂಗಿಗೆ ಭಾಗವಹಿಸಿದ್ರು ಅವರು ಸೆಕೆಂಡ್ ರೌಂಡಿಗೆ ಬರ್ತಾರೆ, ಕರೆಕ್ಟಾ? ಸೀಟ್ ಅಲಾಟ್ ಆಗಿರಲಿ, ಅಲಾಟ್ ಆಗಿದ್ದವರು ಚಾಯ್ಸ್ 1, 2, 3 ಹಾಕಿ ಬರ್ತಾರೆ, 2, 3 ಹಾಕಿ ಬರ್ತಾರೆ, ಒಂದಂತೂ ಅಡ್ಮಿಷನ್ ಆಗ್ತಾರೆ. ಅಲಾಟ್ ಆಗಿಲ್ಲ, ಬಟ್ ನಿಮ್ಮ ಮೆಡಿಕಲ್ಲು, ಡೆಂಟಲ್ ಸೀಟ್ಸ್ ಇದೆ, ನೀವು ಡೆಫಿನೆಟ್ಲಿ ಸೆಕೆಂಡ್ ರೌಂಡಿಗೆ ಬರ್ತೀರಾ.
ಸರ್ ಹೆಂಗೆ ಬರ್ತೀವಿ ಸರ್, ನೀವು ಚಾಯ್ಸ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನನ್ನ ಲ್ಯಾಗಿನ್ ಒಳಗಡೆ ಮೆಡಿಕಲ್ಲು ಡೆಂಟಲ್ ಇದೆ, ಬಟ್ ನೀವು ಹೇಳ್ತಾ ಇದ್ದೀರಲ್ಲ ಸರ್ ಚಾಯ್ಸ್ 1 ಅಡ್ಮಿಷನ್ ಆಗಿ, ಇಲ್ಲಾಂದರೆ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗಿ. ಚಾಯ್ಸ್ 4 ಹಾಕಿ ಯು ಜಿ ಸೀಟ್ ನಿಮಗೇನು ಸಿಕ್ಕಿದೆಯಲ್ಲ ಅದರಿಂದ ಹೊರಗಡೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನು ನಮ್ಮ ಸಿಸ್ಟಮಿಂದ ಹೊರಗಡೆ ನಿಮ್ಮನ್ನು ಕಳಿಸಲ್ಲ. ಯಾಕೆ ಅಂದರೆ ನಿಮ್ಮ ಲಾಗಿನ್ನೊಳಗಡೆ ಮೆಡಿಕಲ್ಲು ಡೆಂಟಲ್ಲು ಸೀಟ್ ಆಪ್ಷನ್ಸ್ ಇದೆ. ನೀವು ಫಸ್ಟ್ ರೌಂಡಲ್ಲಿ ಭಾಗವಹಿಸಿದ್ದೀರ ಮಕ್ಕಳೇ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರ. ಹಾಗಾಗಿ ಸರ್ ಸೆಕೆಂಡ್ ರೌಂಡಲ್ಲಿ ನಮಗೆ ಸಿಗ್ಬೋದು, ಒಂದಷ್ಟು ಜನ ಬೇರೆ ರಾಜ್ಯದವರೆಲ್ಲ ಓಪನ್ ಸೀಟಲ್ಲಿ ಹೋಗ್ತಾರೆ, ನಾನು ಬಾರ್ಡ್ರಲ್ಲಿದ್ದೀನಿ, ಹಾಗಾಗಿ ಆಮೇಲೆ ನನಗೆ ಬಿಲ್ಕುಲ್ ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ಒಟ್ಟು ನನಗೆ ಇಂಜಿನಿಯರಿಂಗ್ ಇಷ್ಟ ಇಲ್ಲ, ನನಗೆ ಮಾಡಿದರೆ ಮೆಡಿಕಲ್ ಡೆಂಟಲ್ಲು ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ, ಈ ರೌಂಡಲ್ಲಿ ರೀರನ್ ಮಾಡಿದಾಗ ಸಿಕ್ಕಿದರೆ ಸಂತೋಷ, ಸಿಕ್ಕಿಲ್ಲ ಅಂದರೆ ಸೆಕೆಂಡ್ ರೌಂಡು, ಅದು ಸಿಕ್ಕಿಲ್ಲ ಅಂದರೆ ನಾನು ಥರ್ಡ್ ರೌಂಡಲ್ಲಿ ಬರ್ತೀನಿ, ಅಲ್ಲೂ ಸಿಕ್ಕಿಲ್ಲ ಅಂದರೆ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ. ಇಂಜಿನಿಯರಿಂಗು ಅಥವಾ ಈಗ ಯಾವುದೋ ಸಿಕ್ಕಿರುವಂಥದ್ದು ಅಗ್ರಿನೋ ವೆಟರ್ನರಿನೋ ನನಗೆ ಮಾಡೋದಕ್ಕೇ ಇಷ್ಟ ಇಲ್ಲ, ಬಟ್ ಫಸ್ಟ್ ರೌಂಡಿಂದ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೆ, ಹಂಗಾಗಿ ಸಿಕ್ಕಿದೆ. ಚಾಯ್ಸ್ 4 ಹಾಕಿ, ಡೋಂಟ್ ವರಿ, ನೀವು ನಮ್ಮ ಸಿಸ್ಟಮಿಂದ ಹೊರಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದರೆ ನೀವು ಡೆಂಟಲ್ಲು ಮತ್ತು ಮೆಡಿಕಲ್ ಹಾಕಿದ್ದೀರ. ಇನ್ನೊಬ್ಬರು ಕೇಳ್ಬೋದು, ಸರ್ ನಾನು ಡೆಂಟಲ್ಲು ಮೆಡಿಕಲ್ ಹಾಕೇ ಇಲ್ಲ, ನಾನು ಓನ್ಲಿ ಯು ಜಿ ರಿಲೇಟೆಡ್ ಕೋರ್ಸಸ್ನ ಹಾಕಿದ್ದೀನಿ, ನಾನು ಚಾಯ್ಸ್ 4 ಹಾಕಿ ನೆಕ್ಸ್ಟ್ ರೌಂಡಲ್ಲಿ ಮೆಡಿಕಲಲ್ಲಿ ಭಾಗವಹಿಸ್ಬೋದಾ? ನೋ, ತಮ್ಗೆ ಗೊತ್ತಿದೆ ಫಸ್ಟ್ ರೌಂಡಲ್ಲಿ ಯಾರಿರ್ತಾರೆ ಅವರೇ ನಮ್ಮದು ಥರ್ಡ್ ರೌಂಡ್ ತನಕ ಬರುವಂಥದ್ದು, ಹಾಗಾಗಿ ನೀವು ಭಾಗವಹಿಸೋದಕ್ಕಾಗಲ್ಲ. 3ನೇ ಕ್ಯಾಟಗರಿಯವರಿದ್ದೀರಾ, ಆಯುಷ್ ಸೀಟೇ ಬರಲಿಲ್ಲ. ಕೆಲವರು ಯೋಗ ನ್ಯಾಚುರೋಪತಿ ಹಾಕಿದ್ದೀರಾ, ಆಯುಷ್ ಸೀಟೇ ಬಂದಿಲ್ಲದಿರುವಂಥದ್ದು ನಮ್ಮ ತಪ್ಪು. ಅಂದರೆ ನಿಮಗೆ ಆಫರ್ ಮಾಡಿಲ್ಲ ನಾವಿನ್ನು, ಅಂದರೆ ಸರ್ಕಾರ ನಮಗೆ ಕೊಟ್ಟಿಲ್ಲ, ಆಫರ್ ಮಾಡಿಲ್ಲ. ನಿಮಗೀಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ, ನಿಮಗೆ ಇಂಜಿನಿಯರಿಂಗು ಆಸೆ ಇದೆ, ಬಟ್ ಆದರೆ ಮೇಯ್ನ್ ನಿಮ್ಮ ಉದ್ದೇಶ ಆಯುಷ್ ಇದೆ. ಈಗ ಡೆಂಟಲ್ಲು ಮೆಡಿಕಲ್ ಹಾಕಿರೋರಂತೂ ಏನೂ ಪ್ರಾಬ್ಲಮ್ ಇಲ್ಲ, ನೀವು ಇಂಜಿನಿಯರಿಂಗ್ ಸಿಕ್ಕಿನೂ ನೀವು ಅಪ್ಗ್ರೇಡೇಷನಿಗೆ ಬರ್ಬೋದು. ಅಪ್ಗ್ರೇಡೇಷನ್ ನಿಮ್ದು ಆಲ್ರೆಡಿ ಇರುತ್ತೆ ನಮ್ಮ ಹತ್ರ. ಈಗ ಉದಾಹರಣೆಗೆ ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರು ಅಥವಾ ವೆಟರ್ನರಿ ನಿಮಗೆ ಸಿಕ್ಕಿದೆ ಈ ರೌಂಡಲ್ಲಿ, ಮೆಡಿಕಲ್ಲಲ್ಲೂ ಎಲ್ಲೋ ಒಂದು ಕಡೆ ಇದ್ದೀರಾ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಬಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ನೀವು ಲಾಂಗ್ ಟರ್ಮಿಗೆ ಹೋಗೋರು ಏನಲ್ಲ, ಸಿಕ್ಕಿದ್ರೆ ಬರೋರು. ನೀವು ಹೋಗಿ ಅಡ್ಮಿಷನ್ ಆಗಿ ಕಾಲೇಜಲ್ಲಿ, ನೆಕ್ಸ್ಟು ಈ ರೌಂಡಲ್ಲಿ ರೀರನ್ ಮಾಡಿದಾಗಲೋ ನೆಕ್ಸ್ಟ್ ರೌಂಡಲ್ಲೋ ಮೆಡಿಕಲ್ ಸಿಕ್ಕಿದರೆ, ಮೆಡಿಕಲ್ ಸೀಟ್ ಸಿಕ್ಕಿದರೆ ನೀವು ಒಂದು ಲೈಕ್ ಅಪ್ಗ್ರೇಡೇಷನ್ ಥರನೇ ಅದು, ನೀವು ಬರ್ತೀರ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಒಂದು ಇದೇ ಸಂದರ್ಭದಲ್ಲಿ ನಿಮಗೆ ಕ್ಲಾರಿಫೈ ಮಾಡೋದಾದರೆ, ಒಂದು ಸ್ವಲ್ಪ ವಿಚಾರ ಮಾಡಿ ಪೇರೆಂಟ್ಸು. ಸೆಪ್ಟೆಂಬರ್ 14ನೇ ತಾರೀಕು ಲಾಸ್ಟ್ ಡೇ ಫಾರ್ ಅಡ್ಮಿಷನ್ ಟೆಕ್ನಿಕಲ್ ಕೋರ್ಸಸ್. ಅಗ್ರಿ ವೆಟರ್ನರಿಗೆ ಅದು ಯೂನಿವರ್ಸಿಟಿಯವರು ಡಿಸಿಷನ್ ತಗೊಳ್ತಾರೆ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಇದು ಮಾತ್ರ ಇಂಜಿನಿಯರಿಂಗಿಂದ ಎಕ್ಸ್ಟೆಂಡ್ ಆಗಲ್ಲ, ಯಾಕೆಂದರೆ ಅದು ಸುಪ್ರೀಂ ಕೋರ್ಟ್ ಆದೇಶದಂತೆ AICTE ಅವರು ತೀರ್ಮಾನ ಮಾಡಿದ್ದಾರೆ. ಈಗ ಇಂಜಿನಿಯರಿಂಗ್ ಸಿಕ್ಕಿದೆ ಸೀಟು, ನಿಮಗೆ ಮೆಡಿಕಲ್ಲು ಡೆಂಟಲ್ಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಅಡ್ಮಿಷನ್ ಆದಮೇಲೆ ಮುಂದೆ ಸಿಕ್ಕಿದರೆ ಇವರು ನಮಗೆ ಡಾಕ್ಯುಮೆಂಟ್ ಕೊಡ್ತಾರಾ ಕಾಲೇಜವರು? ನೋಡಿ, 14ನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ 14ನೇ ತಾರೀಕು ಒಳಗಡೆನೇ ಮೆಡಿಕಲ್ ಇನ್ನೊಂದು ರೌಂಡು ಆಗಿ ನಿಮಗೆ ಕ್ಲಾರಿಟಿ ಬಂದರೆ ಅಷ್ಟೊಂದೇನು ಅವರು ಪ್ರಾಬ್ಲಮ್ ಮಾಡಲ್ಲ, ನಿಮಗೆ ಕೊಡ್ತಾರೆ. ಯಾಕೆ ಅಂತಂದರೆ ನೀವು 14th ಆ ಕಾಲೇಜಿನ ಬಿಟ್ಟು ಬಂದ್ರೂ ಏನು ಲಾಸ್ ಆಗಲ್ಲ ಅವರಿಗೆ. ಯಾವುದೆಲ್ಲ 3ನೇ ರೌಂಡ್ ಆದಮೇಲೆ ಸೀಟ್ ಇರುತ್ತೆ ಅದು ಮ್ಯಾನೇಜ್ಮೆಂಟ್ ಅವ್ರು ತಗೊಳ್ತಾರೆ. ಅದನ್ನು ಅವ್ರೂ ನಮಗೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಕಾಲೇಜವರು. ಒಂದು ವೇಳೆ ಈ ನೀಟ್ ರಿಸಲ್ಟು MCCದು ಇರ್ಬೋದು, ನಮ್ಮದು ಯಾವುದು ಟೈಮ್ ಟೇಬಲ್ ಸರಿ ಫಾಲೋ ಆಗ್ತಾಯಿಲ್ಲ, ತಮ್ಗೆ ಗೊತ್ತಿದೆ. ಯಾಕೆಂದರೆ MCC ಆದಮೇಲೆ ನಾವು ಮಾಡಬೇಕು. ಸೆಪ್ಟೆಂಬರ್ 14 ನಂತರ 2ನೇ ಸುತ್ತಿನ ನೀಟ್ ರಿಸಲ್ಟ್ ಬಂದು ನಿಮಗೆ ಸೀಟು ಸಿಕ್ಕಿದಂತಹ ಸಂದರ್ಭದಲ್ಲಿ ನಿಮಗೆ ಕಾಲೇಜವರು ಫ್ರೀಯಾಗಿ ಕಳಿಸ್ಬಿಡ್ತಾರಾ? ದಯಮಾಡಿ ಒಂದು ಸರಿ ಕೇಳ್ಕೊಳ್ಳಿ. ನಾವಂತೂ ಅವರಿಗೆ ಹೇಳ್ತೀವಿ, ನಿಮ್ಮದು 1 ವರ್ಷದ್ದು ಫೀಸ್ ನಮ್ಮ ಹತ್ರ ಇರುತ್ತೆ, ಎನಿವೇ ತಮ್ಗೆ ಗೊತ್ತಿದೆ, ಅದು ನಾವು 14 ಒಳಗಡೆ ಆದರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇಂಜಿನಿಯರಿಂಗಿಗೆ ಮಾತ್ರ, ಅಗ್ರಿ ಮತ್ತು ವೆಟರ್ನರಿಗೆ ಏನು ಚಿಂತೆ ಮಾಡಬೇಡಿ, ಅಂದರೆ ಬೇರೆ ಕೋರ್ಸಿಗೆ. ಇಂಜಿನಿಯರಿಂಗಿಗೆ ಮಾತ್ರ ನಾವು 14th ಒಳಗಡೆ ಏನಾದ್ರೂ ನಮ್ಮದು ರಿಸಲ್ಟ್ ಬಂದು ನೀವು ಕ್ವಿಟ್ ಮಾಡ್ತೀರಾ ಅಂದರೆ ನಮ್ಮಿಂದನೇ ಅಲಾಟ್ ಆದರೆ. ಕೆಲವರು ಯಾರೋ ಕೇಳ್ತಾರೆ, ಸರ್ ನಮಗೆ ಬೇರೆ ರಾಜ್ಯದಲ್ಲಿ ಸಿಗುತ್ತೆ ಹೋಗ್ತೀವಿ ನಾವು ಅದು ನಮಗೆ ಸಂಬಂಧ ಬರಲ್ಲ. ನಮ್ಮಿಂದನೇ ಅಲಾಟ್ ಆದಾಗ ನಾವು ಅಡ್ಜಸ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ 14ನೇ ತಾರೀಕು ನಂತರ ಆಯಿತು ಅಂತಂದ್ರೂ 3 ವರ್ಷದ ಫೀಸ್ ಕೊಡಿ, 4 ವರ್ಷದ ಫೀಸ್ ಕೊಡಿ ಅಂತ ಕಾಲೇಜವ್ರು ಕೇಳ್ತಾರೆ ಅಂತೇಳಿ, ಅದ್ರದ್ದು ನಾವು ಫೆಸಿಲಿಟೇಟ್ ಮಾಡ್ಬೋದು. 1 ವರ್ಷ ನೀವು ಕಟ್ಟಿರೋದಂತೂ ನಾವು ಕೊಡ್ತೀವಿ.
ಲ್ಯಾಟ್ರಲ್ ಎಂಟ್ರಿ ಅಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೆಕೆಂಡ್ ಇಯರಿಗೆ ಡೈರೆಕ್ಟು ನಾವೇ DCET ಮಕ್ಕಳಿಗೆ ಕಳಿಸ್ಕೊಡ್ತೀವಿ. ಹಾಗಾಗಿ ಕಾಲೇಜವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ, ನಿಮಗೆ ತೊಂದರೆ ಮಾಡಬಾರ್ದು, ಕಳಿಸ್ಕೊಡ್ಬೇಕು ಅಂತನ್ನುವಂಥದ್ದು. ಇದು ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 14 AICT ಪ್ರಕಾರ ಲಾಸ್ಟ್ ಡೇಟ್ ಇರೋದ್ರಿಂದ ನಾನು ನಿಮಗೆ ಇದನ್ನೊಂದು ಈ ಹಂತದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಇನ್ನೊಂದು ಆಯುಷ್ಗೆ ಸಂಬಂಧಪಟ್ಟಂತೆ, ಓಕೆ, ಯಾರು ತಾವು ಮೆಡಿಕಲ್ಲು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅವರು ರೀರನ್ನಲ್ಲಿರ್ತೀರಾ, ಸೆಕೆಂಡ್ ರೌಂಡಲ್ಲಿ ಬರ್ತೀರಾ. ಯಾರೆಲ್ಲರೂ ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೀರಾ, ಅದು ನೀವು ಒಳಗಡೆ ಇದ್ದೀರಾ ಹೊರಗಡೆ ಇದ್ದೀರಾ, ಮೆಡಿಕಲ್ ಹಾಕಿದ್ದೀರಾ ಡೆಂಟಲ್ ಹಾಕಿದ್ದೀರಾ ಗೊತ್ತಿಲ್ಲ, ಆಯುಷ್ ಸೀಟ್ ಬಂದಾಗ ನೀವೆಲ್ಲರೂ ಎಲಿಜಿಬಲ್ ಆಗಿರ್ತೀರ. ಯಾಕೆ ಅಂತಂದ್ರೆ ನಾವು ಇಲ್ಲಿವರೆಗೆ ಕೊಟ್ಟಿಲ್ಲ. ಆದರೆ ಆಯುಷ್ ಸೀಟ್ ನಿಮಗೆ ಅಲಾಟ್ ಆದಾಗ ಫೀಸ್ ಅಡ್ಜಸ್ಟ್ ಆಗುತ್ತಾ, ಅದು ಎಲ್ಲ ನಾನು ಈಗಾಗಲೇ ಸೆಪ್ಟೆಂಬರ್ 14 ಇಂಜಿನಿಯರಿಂಗಿಗೆ ಸಂಬಂಧಪಟ್ಟನೆ ಹೇಳಿದ್ದೀನಿ, ಅದು ಅಪ್ಲಿಕೇಬಲ್ ಆಗುತ್ತೆ. ಉಳಿದಂಥದ್ದು ಫಾರ್ ಎಕ್ಸಾಂಪಲ್ ಮೆಡಿಕಲ್ಲು ಡೆಂಟಲ್ಲು ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಡೆಂಟಲಲ್ಲಿ ಸಿಕ್ಕಿದೆ ನಿಮಗೆ ಸೀಟು, ಆಯುಷ್ಗೆ ಅಪ್ಗ್ರೇಡ್ ಆಗುತ್ತೆ, ಅದೆಲ್ಲ ಇನ್ನೂ ಏನೂ ಅಡ್ಮಿಷನ್ ಆಗಿರಲ್ಲ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇರ್ತೀರ, ನಾವು ಅಡ್ಜಸ್ಟ್ ಮಾಡ್ಬೋದು, ಅಂಥ ಪ್ರಾಬ್ಲಮ್ ಆಗಲ್ಲ. ಆ್ಯಕ್ಚುಲಿ ನೀವು ಅಡ್ಮಿಷನ್ ಇದು ಚಾಯ್ಸ್ 1 ಚಾಯ್ಸು 4 ಕೊಟ್ಟಿರೋದ್ರಲ್ಲಿ ಏನು ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಲ್ವಾ, ಅದಕ್ಕೆ ನಿಮಗೆ ಹೇಳುವಂಥದ್ದು ಆ್ಯಕ್ಚುಲಿ ಹೊರಗೆ ಹೋಗಿ ಅಂತ ಹೇಳುವಂಥದ್ದು ಉದ್ದೇಶ ನಮ್ಮದು ಏನಿತ್ತು ಅಂತಂದರೆ, ನಮ್ಮ ಕೌನ್ಸಿಲಿಂಗ್ ಫಸ್ಟ್ ರೌಂಡಲ್ಲಿ ಭಾಗವಹಿಸಿ ತಾವು ಸೆಕೆಂಡ್ ರೌಂಡ್ ತನಕ ಬಂದಿದ್ದೀರಾ, ಈ ಮಧ್ಯೆ ನೀವು ತಗೊಂಡೋಗಿ ಮ್ಯಾನೇಜ್ಮೆಂಟಿಗೆ ಅಡ್ಮಿಷನ್ ಆಗಿದ್ದೀರಾ, ನಿಮಗೆ ಹೊರಗಡೆ ಹೋಗಿ ಅಂತ ಹೇಳಿದ್ದೀನಿ. ಕೆಲವರಿಗೇನು ಸರ್ ನಮಗೆ ಇಂಜಿನಿಯರಿಂಗು ಈಗ ಸೀಟ್ ಸಿಕ್ಕಿದೆ ಅಲ್ವಾ, ಅದು ಇಷ್ಟ ಇಲ್ಲ ನಮಗೆ, ಇಲ್ಲ ಬೈ ಮಿಸ್ಟೇಕ್ ನಾನು ಯಾವುದೋ ಕಾಲೇಜನ್ನು ಹಾಕೋದು ಯಾವುದೋ ಕಾಲೇಜ್ ಅದು ಇಷ್ಟ ಇಲ್ಲ, ಬಟ್ ಆದರೆ 3ನೇ ರೌಂಡಲ್ಲಿ ನಾನು ಭಾಗವಹಿಸಬೇಕು. ನೋಡಿ, ಫಸ್ಟ್ ರೌಂಡಲ್ಲಿ ನಿಮಗೆ ಮಾರ್ಕ್ ಬಿಟ್ವಿ ರೀಅರೇಂಜ್ ಮಾಡೋದು ಕೇಳಿದ್ವಿ, ಕರೆಕ್ಟಾ? ಹೋಲ್ಡ್ ಮಾಡ್ಕೊಂಡು ಸೀಟ್ ಸಿಕ್ಕಿತ್ತು, ಹೋಲ್ಡ್ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಬಂದ್ರಿ. ಸೆಕೆಂಡ್ ರೌಂಡಲ್ಲಿ ಫಸ್ಟ್ ಟೈಮ್ ನಾವು ಮಿಸ್ ಆಗಿರೋ ಆಪ್ಷನ್ಸನ್ನು ಹಾಕೋದಕ್ಕೆ ಅವಕಾಶ ಕೊಟ್ವಿ, ಕರೆಕ್ಟಾ? ಈಗ ಮತ್ತೆ ನಿಮಗೆ ಸಿಕ್ಕಿರೋ ಕಾಲೇಜ್ ಇಷ್ಟ ಇಲ್ಲ, ಆದರೆ ನಾವು 3rd ರೌಂಡಿಗೆ ಬಂದು ಇಂಜಿನಿಯರಿಂಗೇನೇ ಮತ್ತೆ ಪಾರ್ಟಿಸಿಪೇಟ್ ಮಾಡ್ತೀವಿ, ನೀವು 5,000 ರೂಪಾಯಿ ಪೇಮೆಂಟ್ ಕೊಡಬೇಕು, ಪೆನಾಲ್ಟಿ. ಯಾಕೆಂದ್ರೆ ನಾವು ಇಲ್ಲ ಅಂತಂದರೆ ಏನು ಉದ್ದೇಶ, ನಾವು ಇಷ್ಟೆಲ್ಲ ಅವಕಾಶ ಕೊಟ್ಟು ಸಹ ನೀವು ಅದನ್ನು ಗಂಭೀರವಾಗಿ ತಗೊಳಲ್ಲ ಅಂತಂದರೆ ನಿಮಗೆ ಸಹ 750 ರೂಪಾಯಿ ಹೊರಗೆ ಹೋಗಿ 750 ರೂಪಾಯಿ ಕೊಟ್ಟು ಒಳಗಡೆ ಬಂದು ಅಂತ ಹೇಳಲಿಕ್ಕಾಗುತ್ತೆ. ಅದನ್ನು ಕೊಟ್ಟಿದ್ದೆ ನಾನು ಫಸ್ಟ್ ರೌಂಡಲ್ಲಿ, ತಮಗೆ ನೆನಪಿರಬೇಕು. ಫಸ್ಟ್ ರೌಂಡ್ ಆದಮೇಲೆ ಓಕೆ ಮಕ್ಕಳು ತಪ್ಪು ಮಾಡ್ತಾರೆ, ಚಾಯ್ಸ್ 4 ಹಾಕ್ಬಿಟ್ಟು ಹೊರಗಡೆ ಹೋಗ್ಬಿಡ್ತೀರಾ, ನೀವು ಬರ್ಬೋದಾ, ಓಕೆ 750 ಕೊಟ್ಟು ಬನ್ನಿ ಅಂತ ಹೇಳಿದೀವಿ, ಬಂದಿದ್ದೀರಾ, ಸೌಲಭ್ಯ ತಗೊಂಡಿದ್ದೀರಾ. ಬಟ್ ಈಗ ಫಸ್ಟ್ ರೌಂಡಲ್ಲಿ ಮಾಕಲ್ಲಿ ರೀಅರೇಂಜಿಗೆ ಕೊಟ್ಟು, ಫಸ್ಟ್ ರೌಂಡಲ್ಲಿ ಓಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬಂದು, ಸೆಕೆಂಡ್ ರೌಂಡಲ್ಲಿ ಬಿಟ್ಟೋಗಿರೋ ಕಾಲೇಜಿಗೆ ನಿಮಗೆ ಅವಕಾಶ ಮಾಡಿ ಕೊಟ್ಟು, ಈಗ ಸಿಕ್ಕಿದ ಮೇಲೆ ಈ ಸಿಕ್ಕಿರೋದು ಇಷ್ಟ ಇಲ್ಲ, ನಾನು 3rd ರೌಂಡಿಗೆ ಬರ್ತೀನಿ, ಹಂಗಾಗಿ ನಾನು ಹೊರಗಡೆ ಹೋಗ್ತೀನಿ, ಒಳಗೆ ಬರ್ತೀನಿ. ಇಲ್ಲ, ಹೊರಗಡೆ ಹೋದವರು UG ಕೋರ್ಸಸ್ಸಿಗೆ ಸಂಬಂಧಪಟ್ಟಂತೆ ಹೊರಗಡೆನೆ. ಮೆಡಿಕಲ್ಲು ಡೆಂಟಲ್ಲು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತಂದರೆ, ತಾವು ಮೆಡಿಕಲ್ಲು ಡೆಂಟಲ್ ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತಂದರೆ ಚಾಯ್ಸ್ 4 ಹಾಕಿ ಹೊರಗಡೆ ಹೋದರೂ ಸಹ ನೀವು ಮೆಡಿಕಲ್ಲು ಡೆಂಟಲ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಮಾಡ್ತೀವಿ. ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಹೊರಗಡೆ ಹೋಗ್ತೀರಾ, ಯಾವುದೋ ಯೋಗ ಆ್ಯಂಡ್ ನ್ಯಾಚುರೋಪತಿ ಹೊರಗಡೆ ಹೋಗ್ತೀರಾ, ಆಯುಷು ನಮ್ಮದು ಫ್ರೆಶ್ ಆಗಿ ಬಂದಾಗ, ಅಂದರೆ ಬರೀ ಇಂಜಿನಿಯರಿಂಗು ನ್ಯಾಚುರೋಪತಿಯವ್ರು ನೀವು ಮೆಡಿಕಲ್ಲು ಡೆಂಟಲ್ಲು ಹಾಕಿಲ್ಲ, ಬಟ್ ಈಗ ಯಾವುದೋ ಒಂದು ಸೀಟ್ ಆಗಿದೆ, ನೀವು ಹೊರಗಡೆ ಹೋಗ್ತೀರಾ 4 ಹಾಕಿ, ನಾನು ಇನ್ನೊಂದು 10 ದಿವಸ ಬಿಟ್ಟು ಸೆಕೆಂಡ್ ರೌಂಡಿಗೆ ಅಕಸ್ಮಾತ್ ಆಯುಷು ಲಿಂಕ್ ಮಾಡೋದಕ್ಕೆ ಹೋದಾಗ ನೀವು ಒಳಗಡೆ ಬರಬಹುದು, ಆಯುಷಿಗೆ ಮಾತ್ರ, ನೋ ಮೆಡಿಕಲ್ ಡೆಂಟಲ್. ಯಾಕೆಂದರೆ ನೀವು ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಡೆಂಟಲ್ಲಿ ಭಾಗವಹಿಸಿಲ್ಲ. ಇಲ್ಲ ಮೆಡಿಕಲ್ ಡೆಂಟಲ್ ಭಾಗವಹಿಸಿದ್ದೀವಿ, ನೋ ಪ್ರಾಬ್ಲಮ್, ಅವ ನಿಮಗೆ ಮೆಡಿಕಲ್ ಡೆಂಟಲ್ ಜೊತೆಗೆ ಆಯುಷಿಗೆ ಸಹ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಆಗುತ್ತೆ. 5,000 ಪೆನಾಲ್ಟಿ ಬಗ್ಗೆ ಭಾಳ ಗೊಂದಲ. ಸರ್ ಆನ್ಲೈನ್ ಕೊಟ್ಬಿಡಿ ಸರ್, ಇಲ್ಲೇ ಕುತ್ಕೊಂಡು ಮಾಡಿಬಿಡ್ತೀವಿ. ಏನಕ್ಕೆ ಮಾಡ್ತೀರಾ ನೀವು? ನೋಡಿ, ನೀವು ಇಂಟ್ರೆಸ್ಟೆಡ್ ಸ್ಟೂಡೆಂಟು ಮೆಡಿಕಲ್ಲು ಡೆಂಟಲ್ಲಿಗೆ ಅಂತಂದರೆ ನೀವು 5,000 ನಾವು ಕೇಳ್ತಾನೆ ಇಲ್ಲ. ಯಾಕೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಬನ್ನಿ ಅಂತ ಹೇಳಿದ್ದೀವಿ. ನೀವು ಯಾರು? ಇಷ್ಟೆಲ್ಲ ಅವಕಾಶ ಕೊಟ್ಟ ಮೇಲೆ ಒಂದು ಸೀಟ್ ತಗೊಂಡು ಕ್ಯಾನ್ಸಲ್ ಮಾಡಿ ತಿರ್ಗಾ ಬರೋರು ನೀವು. ಹಾಗಾಗಿ ಆನ್ಲೈನ್ ಕ್ಯಾನ್ಸಲೇಷನ್ ಇಲ್ಲ. 5,000 ಕಟ್ಟಿ ನೀವು ಬೇಕಿದ್ರೆ ಮತ್ತೆ 3rd ರೌಂಡಲ್ಲಿ ಅವೈಲಬಲ್ ಸೀಟಿಗೆ ನಾನು ಅದನ್ನು ಇದು 28ಕ್ಕೆ ಅಡ್ಮಿಷನ್ ಮುಗೀತಿದ್ದಂಗೆ ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡ್ತೀನಿ. ಅದಕ್ಕೆ ನೀವು ಬೇಕಿದ್ರೆ ಮತ್ತೆ ಸಿಸ್ಟಮ್ ಒಳಗಡೆ 750 ರೂಪಾಯಿ ಕಟ್ಟಿ ಬರಬೇಕು. ಬಟ್ ಈಗ ಹೋಲ್ಡ್ ಮಾಡಿ ಇಲ್ಲಿವರೆಗೆ ಬಂದಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು. ಮೋಸ್ಟ್ಲಿ ತಮಗೆ ಇದು ಅರ್ಥ ಆಗಿದೆ ಅಂತೀನಿ. ಮತ್ತು ಇನ್ನೊಂದು ಲಾಸ್ಟ್ ಪಾಯಿಂಟು, ಈಗಂತೂ 3rd ರೌಂಡಿಗೆ ಬರುವಂಥವರೆಲ್ಲ ಫ್ರೆಶ್ಶಾಗಿ ಬರುವಂಥವ್ರೇನೆ. UG ಸೀಟಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದು. 5,000 ಈಗ ಕೊಡ್ತೀರಾ, 5,000 ಅಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ತೀರಾ, ಮತ್ತೆ ನೀವು ಬರ್ತೀರಾ.
ಇಂಜಿನಿಯರಿಂಗ್ ಸೀಟೇ ಮತ್ತೆ ನಿಮಗೆ ಸಿಗುತ್ತೆ. ಅಡ್ಮಿಷನ್ ಕಂಪಲ್ಸರಿ, ಅರ್ಥ ಮಾಡ್ಕೊಳ್ಳಿ. ಅಡ್ಮಿಷನ್ ಇಲ್ಲ ಸರ್, ನಾನು ಮತ್ತೆ ನೋಡಲಿಕ್ಕೆ ಅಂತ ಒಂದು ಸರಿ ಬಂದೆ, ಈಗ ಇದು ಇಷ್ಟ ಇಲ್ಲ, FIR, ಸೀಟ್ ಬ್ಲಾಕಿಂಗ್. 3rd ರೌಂಡ್ ತಮ್ಗೆ ಗೊತ್ತಿದೆ. 3rd ರೌಂಡ್ ನಂತರ ಸೀಟ್ ಉಳಿತು ಅಂತಂದರೆ ಅದು ಕಾಲೇಜ್ ಪಾಲಾಗುತ್ತೆ, ಮ್ಯಾನೇಜ್ಮೆಂಟ್ ಪಾಲಾಗುತ್ತೆ, ಇದು ಸೀಟ್ ಬ್ಲಾಕಿಂಗ್ ಆಗುತ್ತೆ. ಸರ್ ಇದು ಹೆಂಗೆ ಸರ್? 3rd ರೌಂಡಲ್ಲಿ ನಾವು ಇಂಜಿನಿಯರಿಂಗ್ ಸಿಕ್ಕಿದೆ, ಬಟ್ ನಂದು ಉದ್ದೇಶ ಇರೋದು ಮೆಡಿಕಲ್ಲು, ಡೆಂಟಲ್ಲು, ಅದು ಮುಂದೆ ಸಿಗ್ಬೋದು ಅಂತ. ಮುಂದೆ ಸಿಗ್ಬೋದು, ಇಂಜಿನಿಯರಿಂಗ್ ಉದ್ದೇಶ ಇದೆ, ಆಯಿತು, ನೀನು ಪಾರ್ಟಿಸಿಪೇಟ್ ಮಾಡಿದೆ, ಅಡ್ಮಿಷನ್ ಆಗು. ನಾವು ಹೇಳ್ತಾ ಇದ್ದೀವಲ್ಲ, ಮೆಡಿಕಲ್ಲು ಡೆಂಟಲ್ ಸಿಕ್ತು ಅಂತಂದರೆ ನೀನು ರಾಜಮಾರ್ಗದಲ್ಲಿ ಬಾ. ಸುಮ್ಮನೆ ಪಾರ್ಟಿಸಿಪೇಟ್ ಮಾಡೋದು ಮತ್ತು ಬ್ಲಾಕ್ ಮಾಡೋದು, ಕಾಲೇಜ್ ಪಾಲಾಗೋದು, ಇದು ಇನ್ಯಾರೋ ನಿಮ್ಮಂಥ ಇನ್ನೊಬ್ಬ ಅರ್ಹ ಅಭ್ಯರ್ಥಿಗೆ ಸೀಟ್ ತಪ್ಪಿಸ್ದಂಗೆ ಆಗುತ್ತೆ. ಹಾಗಾಗಿ ಇದು 3rd ರೌಂಡ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಜಿನಿಯರಿಂಗ್, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಗೇಮ್ ಪ್ಲೇ ಮಾಡೋದಕ್ಕೆ ಹೋಗಬೇಡಿ ಇಂಟೆನ್ಷನಲ್ಲಿ. ನೀವು ಜೆನ್ಯೂನ್ ಇತ್ತು ಅಂತಂದರೆ ನಿಮಗೆ ಎಲ್ಲ ಹಂತದಲ್ಲಿ ಎಲ್ಲ ಥರದ್ದು ನಾವು ಹೆಲ್ಪ್ ಮಾಡ್ತೀವಿ, ಮಾಡ್ತಾನೆ ಇದ್ದೀವಿ. ಈಗ 5,000 ಪೆನಾಲ್ಟಿನೂ ಸರ್ ಇದು ಪನಿಷ್ಮೆಂಟ್ ಥರ, ಹೌದು, ಇಡೀ ನಾವು ಪನಿಷ್ಮೆಂಟ್ ಥರನೇ ಕೊಡ್ತಾಯಿದ್ದೀವಿ ನಿಮಗೆ. ಯಾಕೆ ಅಂತಂದರೆ ನಿಮಗೆ ಸೀರಿಯಸ್ನೆಸ್ ಬರಬೇಕಲ್ಲ. ಸುಮ್ಮನೆ ಮನೆಯಲ್ಲಿ ನಾವು ಇಷ್ಟು ಹಿಂದೆಲ್ಲ ಇಲ್ಲ ಆಫ್ಲೈನ್ ಇರ್ತಿತ್ತು, ನಾವು ಇಷ್ಟೆಲ್ಲ ಮನೇಲೇ ಕೂತ್ಕೊಂಡು ಮೊಬೈಲಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಆಟ ಆಡೋದಲ್ಲ. ಮತ್ತು ನೆಕ್ಸ್ಟ್ ರೌಂಡಲ್ಲಿ ನಾನು ಹೇಳ್ತೀನಿ, 3rd ರೌಂಡಲ್ಲಿ ಅಪ್ಗ್ರೇಡೇಷನಿಗೆ ಬರೋ ಮಕ್ಕಳು ಸ್ವಲ್ಪ ಜಾಗೃತಿ ವಹಿಸಬೇಕಾಗುತ್ತೆ. ಎನಿವೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗಂತೂ ಇಷ್ಟೇ, ಯಾರೂ ಪ್ಯಾನಿಕ್ ಆಗಬೇಡಿ. ಯಾವ ಪೇರೆಂಟ್ಸೂ KEA ಮೇಲೆ ಆಕ್ರೋಶ ವ್ಯಕ್ತಪಡಿಸುವಂತಹ ಅಗತ್ಯ ಇಲ್ಲ. ಪಾಪ ನೀವು ವ್ಯಕ್ತಪಡಿಸಿಲ್ಲ, ಯಾರೋ ಒಬ್ಬರಿಬ್ಬರಿಗೆ ಅದು ಅವರು ಇಂಟೆನ್ಷನಲ್ಲಿ ಏನೋ ಮಾಡೋಕ್ಕೆ ಹೋಗಿರೋದನ್ನು ಹೇಳಿ ಪೇಪರ್ಲಿ ಬರೆಸ್ತಾರೆ, ಬಟ್ ತೊಂದರೆ ಇಲ್ಲ. ನಾವಂತೂ ವಿದ್ಯಾರ್ಥಿ ಮತ್ತು ಪೋಷಕರು ಪರವಾಗಿರುವಂಥವ್ರು. ಎಷ್ಟೆಷ್ಟು ಯಾವ್ಯಾವ ಹಂತದಲ್ಲಿ ಮಾಡಲಿಕ್ಕೆ ಆಗುತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಮೆಡಿಕಲ್ಲಿಗೆ ಸಂಬಂಧಪಟ್ಟಂತೆಯೂ ಆದಷ್ಟು ಇದೇ ರೌಂಡಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ. ಸುಮ್ಮನೆ ಬಾರ್ಡ್ರಲ್ಲಿರುವಂಥವ್ರು 28ನೇ ತಾರೀಕಿನ ತನಕ ಇದೆ, ದಯಮಾಡಿ ವೆಯ್ಟ್ ಮಾಡಿ. ಗಡಿಬಿಡಿನಲ್ಲಿ ಚಾಯ್ಸನ್ನು ಅಡ್ಮಿಷನ್ ಆಗೋಕ್ಕೆ ಹೋಗ್ಬೇಡಿ. ಬಾರ್ಡ್ರಲ್ಲಿರೋರು, ಬಾರ್ಡ್ರ್ ಅಂದರೆ ವೆಟರ್ನರಿ ಸಿಕ್ಕಿದೆ ನಿಮಗೆ, ನಾನು ಹೇಳಿದ್ದೀನಿ ಅಂತ ಅಡ್ಮಿಷನ್ ಆಗೋದು, ಬಟ್ ಮೆಡಿಕಲ್ಲು ರೀರನ್ ಮಾಡಿದಾಗ ಏನಾದರೂ ನಿಮಗೆ ಅವಕಾಶ ಬರ್ಬೋದೇನೋ, ವೆಯ್ಟ್ ಮಾಡಿ. ಯಾಕೆಂದರೆ ಇವತ್ತಿನ ಸಂಜೆ ತನಕ 26ನೇ ತಾರೀಕು ಸಂಜೆ ತನಕ ನಾವು ಫ್ರೀ ಎಕ್ಸಿಟ್ ಕೊಟ್ಟಿದ್ದೀವಿ. ಮೆಡಿಕಲ್ ಸಿಕ್ಕಿದವರು ದಯಮಾಡಿ ಫ್ರೀ ಎಕ್ಸಿಟ್ ಆಗಿ, MCCನಲ್ಲಿ ಸಿಕ್ಕಿ ಅಲ್ಲಿ ಹೋಗುವಂಥವ್ರು. ಯಾಕೆಂದರೆ ತಮ್ಗೆ ಗೊತ್ತು, ಈಗ ನಾನು ಫ್ರೀ ಎಕ್ಸಿಟ್ ಅಂದರೆ ಇದು ಆಲ್ಮೋಸ್ಟ್ ಅಲ್ಲಿ ನಮ್ಮದು ಫೈನಲ್ ರಿಸಲ್ಟ್ ಆದಮೇಲೆ ನಿಮಗೆ 4th ಕೊಟ್ಟಿದ್ದೀನಿ. ನೆಕ್ಸ್ಟು ತಮಗೇ ಗೊತ್ತಿದೆ, ನಾನು ರೀರನ್ ಮಾಡಿ ಮೆಡಿಕಲ್ ರಿಸಲ್ಟನ್ನು ಪಬ್ಲಿಷ್ ಮಾಡಿದಾಗ ಕೆಲವ್ರದ್ದು ಒಪಿನಿಯನ್ ಆ್ಯಕ್ಚುಲಿ, ಈಗ ನೀವು 4 ಕೊಟ್ಟಿರೋದ್ರಿಂದ ಮತ್ತೊಂದು 4 ಕೊಡೋ ಅಗತ್ಯ ಇಲ್ಲ ಅಂತ, 1, 2, 3 ಚಾಯ್ಸ್ ಕೊಟ್ಟರೆ ಸಾಕು ಅಂತ. ಹಾಗಾಗಿ ಈಗ ಅದಕ್ಕೇ 4 ಕೊಟ್ಟಿದ್ದೀನಿ. ತಮಗೆ ಒತ್ತಾಯ ಇಲ್ಲ. MCCನಲ್ಲಿ ಸೀಟ್ ಸಿಕ್ಕಿದೆ, ಬೇರೆ ರಾಜ್ಯದಲ್ಲಿ ಸೀಟ್ ಸಿಕ್ಕಿದೆ, ಅದು ನಿಜವಾಗೂ ಚೆನ್ನಾಗಿರುವಂಥದ್ದಿದೆ. ಇಲ್ಲ ನಮ್ಮಲ್ಲಿ ಸಿಕ್ಕಿರೋ ಸೀಟೇ ಅಲ್ಲೂ ಸಿಕ್ಕಿದೆ, ನಾನು ವಾಚ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ 2 ಪಟ್ಟಿ ಇದೆ, MCCದು ಇದೆ, ನಮ್ಮದು ಪಟ್ಟಿ ಇದೆ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸೇಮ್ ಕಾಲೇಜ್ ಇದೆ ಅಂತಂದರೆ ಮೆರಿಟೋರಿಯಸ್ ಸ್ಟೂಡೆಂಟು ದಯಮಾಡಿ ತಾವು ಅಲ್ಲೋಗಿ, ಇಲ್ಲಿ ಬರೋದಕ್ಕೆ ಹೋಗಬೇಡಿ. ಫೀಸ್ ಎಲ್ಲದೂ ಸೇಮ್ ಇದೆ, ಕಾಲೇಜು ಸೇಮ್ ಇದೆ. ಹಾಗಾಗಿ ದಯಮಾಡಿ ಫ್ರೀ ಎಕ್ಸಿಟ್ ಆಗಿ ಅಲ್ಲಿ ಹೋಗುವಂಥವ್ರು ಅಂತ. ಇಲ್ಲ ಸರ್, ಅಲ್ಲಿ MCCನಲ್ಲಿ ಸಿಕ್ಕಿರೋದು ನಮಗೆ ಮನೆಯಿಂದ ದೂರ ಇದೆ, ಕಾಲೇಜ್ ಅವರೇಜ್ ಇದೆ, KEAನಲ್ಲಿ ಸಿಕ್ಕಿರೋದು ನಮಗೆ ಚೆನ್ನಾಗಿದೆ, ಕನ್ವೀನಿಯೆಂಟ್ ಇದೆ, ದಯಮಾಡಿ ತಾವಿರಿ, ನೀವು ನಾನು ಫೈನಲ್ ರಿಸಲ್ಟ್ ಬಿಟ್ಟಾಗ ಅಡ್ಮಿಷನ್ ಆಗುವಂತ್ರಿ. ಇಷ್ಟು ಹೇಳ್ತಾ ವಿದ್ಯಾರ್ಥಿಗಳು ಪೋಷಕರು ಏನು ಗೊಂದಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸಮಾಧಾನವಾಗಿ ಇರಿ. ನ್ಯಾಯಯುತವಾಗಿ ಏನು ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತಾ ಇರೋಂಥವರಿಗೆ ನಾವು ಸಹಾಯ ಮಾಡ್ತೀವಿ. ಬಟ್ ಆದರೆ ಮಕ್ಕಳು ಲಾಗಿನ್ ಆಗಿಬಿಟ್ಟು ಗಡಿಬಿಡಿನಲ್ಲಿ ಎಲ್ಲ ಮಾಡಿ ಆಮೇಲೆ ಸಮಸ್ಯೆ ಮಾಡ್ಕೊಂಡ್ಬೇಡಿ. ಸ್ವಲ್ಪ ಪೋಷಕರ ಜೊತೆ ಡಿಸ್ಕಸ್ ಮಾಡಿ. ನಮ್ಮ KEA ಯೂಟ್ಯೂಬ್ ಚಾನಲಲ್ಲಿ ನಾವು ಒಂದು 2-3 ರೌಂಡಲ್ಲಿ ನಾವು ಏನು ಹೇಳಿರುವಂಥದ್ದನ್ನು ಒಮ್ಮೆ ಕೇಳಿ, ನಮ್ಮದು ಬ್ರೋಷರ್ ಇದೆ, ನೋಟಿಫಿಕೇಷನ್ ಇದೆ, ಓದಿ ಸೂಕ್ತ ತೀರ್ಮಾನ ಮಾಡಿ. ಸಡನ್ ಅಂತ ಹಾಕೋದು ಆಮೇಲೆ ಬರೋದು, ಇಲ್ಲ ನನಗೆ ಮಿಸ್ಸಾಗಿ ಹಾಕಿದೆ, ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಮೆಡಿಕಲ್ಲು ಡೆಂಟಲ್ದು ಫ್ರೀ ಎಕ್ಸಿಟ್ ಆದಮೇಲೆ ನಾವು ರೀರನ್ ಮಾಡಿ ನಾವು ರಿಸಲ್ಟನ್ನು ಪಬ್ಲಿಷ್ ಆದಷ್ಟು ಬೇಗನೆ ಮಾಡ್ತೀವಿ ಅಂತೇಳಿ ಹೇಳ್ತಾ, ಯಾರು ಅಡ್ಮಿಷನ್ ಆಗಬೇಕು ಅಂತ ಇರುವಂಥವ್ರು ಏನಿದ್ದೀರಾ ದಯಮಾಡಿ ಆದಷ್ಟು ನಮಗೆ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಬೇಡಿ. ನಾವು ಇನ್ನೊಂದು ರೌಂಡ್ ಮಾಡಬೇಕಾಗಿದೆ, ಹಾಗಾಗಿ ಇನ್ನೂ 3 ದಿನ ಸಮಯ ಇರೋದ್ರಿಂದ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ನಾನು ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತೀನಿ.